ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ನೋಡಿ, ಈ ಸ್ಟೋರಿಯಲ್ಲಿ ನಾನು ನಿಮಗೆ ಬಂಗಾಳದ ಮುಖ್ಯಮಂತ್ರಿಯ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್. ಅವರು ಬಾಲ್ಯದಿಂದ ಹಿಡಿದು ಇವತ್ತಿನವರೆಗೆ ರಾಜಕೀಯದ ಹಾದಿ, ಅವರ ವೈಯಕ್ತಿಕ ಜೀವನ ಹಾಗೂ ಯಾವ ರೀತಿ ಬೆಳೆದು ಬಂದರು, ಯಾರ ಜೊತೆ ಬೆಳೆದ್ರು, ಯಾರು ಗಾಡ್ ಫಾದರ್, ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, 3-4 ಜನರ ಹೆಸರಿದೆ. ಇನ್ಫ್ಯಾಕ್ಟ್ ಬಂಗಾಳದ ಮುಖ್ಯಮಂತ್ರಿ ಸ್ಥಾನಕ್ಕೆ 3-4 ಜನರು ಫ್ರಂಟ್ ರನ್ನರ್ಸ್ ಇದ್ದಾರೆ. ಅದರಲ್ಲಿ ಒಬ್ಬರು ನಿಜಕ್ಕೂ ಅರ್ಹ ಅಂತ ಅನ್ನಿಸ್ತಾರೆ, ಹಲವು ಕಾರಣಗಳಿಗೆ. ಯಾವ್ಯಾವ ಕಾರಣಕ್ಕೆ ಅಂತ ಕೂಡ ನಾನು ಹೇಳ್ತೀನಿ. ನಿಮಗೇನಾದರೂ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಯಾರು ಆ ಅರ್ಹ ವ್ಯಕ್ತಿ ಯಾರು ಅಂತ ನಿಮಗೇನಾದರೂ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಆದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಸರಿಯಾಗಿದ್ದರೆ ನಾನು ಕೂಡಲೇ ರಿಪ್ಲೈ ಮಾಡ್ತೀನಿ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಅಂತ. ಎಸ್, ನಾನೀಗ ಬಹಳ ಮುಖ್ಯವಾಗಿ ನಿಮಗೆ ಹೇಳ್ತಾ ಇರುವಂಥದ್ದು ಬಂಗಾಳದ ಮುಂದಿನ ಮುಖ್ಯಮಂತ್ರಿಯ ವಿವರ. ಹಾಗಾದರೆ ಯಾರವರು, ಯಾರ್ಯಾರ ಹೆಸರಿದೆ, ಯಾವ ಕಾರಣಕ್ಕಾಗಿ ಯಾರು ಅರ್ಹರು ಅಂತ ಅನ್ನಿಸ್ಕೊಳ್ತಾರೆ, ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕವಾದಂತಹ ಒಂದು ಫಲಿತಾಂಶ ಬಂತು. ಅಂದರೆ ಇತಿಹಾಸ ಕಂಡು ಕೇಳರಿಯದಂತಹ ಫಲಿತಾಂಶ. ಅಲ್ಲಿ ಎಡಪಂಥೀಯ ಪಕ್ಷ ಹಲವು ದಶಕಗಳ ಕಾಲ ಅಧಿಕಾರವನ್ನು ತನ್ನ ಕೈಯಲ್ಲಿಟ್ಕೊಂಡಿದ್ದು, ಅದಾದ ನಂತರ ಮಮತಾ ಬ್ಯಾನರ್ಜಿ ಅವರು ಅಧಿಕಾರದ ಕೇಂದ್ರಕ್ಕೆ ಬಂದದ್ದು, ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಅವರು ಮುಖ್ಯಮಂತ್ರಿ ಆಗಿದ್ದದ್ದು, ಅದೆಲ್ಲದರ ನಂತರ ಈಗ BJP, ಭಾರತೀಯ ಜನತಾ ಪಕ್ಷ ತನ್ನ ಗುರಿಯನ್ನು ಸಾಧಿಸಿದೆ. ಕಳೆದ 2 ಚುನಾವಣೆಗಳಲ್ಲಿ ಬಹಳ ತೀವ್ರವಾದ ಪೈಪೋಟಿಯನ್ನು ಕೊಡುವಂಥ ಪ್ರಯತ್ನ ಮಾಡಿತ್ತು. ಆದರೆ ಈ ಬಾರಿ ಆ ಪೈಪೋಟಿ ಅಂತಿಮವಾಗಿ ಅವರಿಗೆ ಫಲವನ್ನು ಕೊಡುವ ಮಟ್ಟಿಗೆ ಬಹಳಷ್ಟು ಸಂಘರ್ಷ ಆಯಿತು, ಬಹಳಷ್ಟು ಘರ್ಷಣೆ ಆಯಿತು. ಸುವೇಂದು ಅಧಿಕಾರಿ ಅವರು ಹೇಳ್ತಾ ಇದ್ರು, ಸುಮಾರು 300 ಕಾರ್ಯಕರ್ತರು ಪ್ರಾಣವನ್ನೇ ತ್ಯಾಗ ಮಾಡಿದ್ರು ಅಂತ ಹೇಳಿ. ಎಸ್, ನೋಡಿ, ನಂದಿ ಗ್ರಾಮದ ಸಿಂಹ ಈಗ ಬಂಗಾಳದ ಸಿಂಹಾಸನದತ್ತ ನಿಧಾನವಾಗಿ ಹೆಜ್ಜೆಯನ್ನು ಇಡ್ತಾ ಇದೆ. ಸೊ, ನನ್ನ ಮೊದಲನೇ ಹೆಸರು ಸುವೇಂದು ಅಧಿಕಾರಿ. ಅವರು ಪಶ್ಚಿಮ ಬಂಗಾಳ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ನಂದಿಗ್ರಾಮ ಹಾಗೂ ಭವಾನಿಪುರ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವ್ರನ್ನ 15,000ಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿದ್ದಾರೆ. ಮತ್ತು ಅವರ ಸಂಘಟನಾ ಕೌಶಲ್ಯ, ಹಾಗೆ ಅವರು ಗುರುವನ್ನೇ ಸೋಲಿಸಿದ ಶಿಷ್ಯ ಅನ್ನುವಂಥ ಪಟ್ಟ, ಗ್ರಾಸ್ ರೂಟ್ ಸಂಪರ್ಕ, ಅವರ ಇಮೇಜ್, ಇವೆಲ್ಲ ಭಾಳಷ್ಟು ವಿಚಾರಗಳಿದೆ. ನಾನು ಹೇಳ್ತೀನಿ ಅವ್ರ ಬಗ್ಗೆ. ಜೊತೆಗೆ ಎರಡನೇ ಹೆಸರಿರೋದು ಸಮೀಕ್ ಭಟ್ಟಾಚಾರ್ಯ. ಅವರು ಪಶ್ಚಿಮ ಬಂಗಾಳದ BJPಯ ರಾಜ್ಯಾಧ್ಯಕ್ಷರು, ಹಾಗೆ ರಾಜ್ಯಸಭಾ MP ಕೂಡ ಹೌದು. RSSನ ಹಿನ್ನೆಲೆ ಇದೆ, ಅದೇ ಅವರ ಬೆನ್ನಿಗಿರುವಂಥ ದೊಡ್ಡ ಬಲ. ಮತ್ತು ಪಕ್ಷವನ್ನು ಬಲಪಡಿಸಿದಂತಹ ಕ್ರೆಡಿಟ್ ಅವರಿಗೂ ಕೂಡ ಸೇರುತ್ತೆ. ನೋಡಿ, ಸಮತೋಲಿತ ನಾಯಕತ್ವಕ್ಕೆ ಸೂಕ್ತ ಅವರು ಅಂಥೇಳಿ ಒಂದಷ್ಟು ವಿಶ್ಲೇಷಣೆಗಳು ಬರ್ತಾ ಇವೆ. ಮೂರನೇ ಹೆಸರಿರುವಂಥದ್ದು ದಿಲೀಪ್ ಘೋಷ್. ಅವರು ಪಶ್ಚಿಮ ಬಂಗಾಳ ರಾಜ್ಯ BJPಯ ಮಾಜಿ ಅಧ್ಯಕ್ಷರು. ಈ ಹಿಂದೆ BJPಯ ಬೇರುಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಬಲಪಡಿಸಿದಂತಹ ಕೀರ್ತಿ ಅವರಿಗೆ ಸೇರುತ್ತೆ. ಈಗ ಖರಗ್ಪುರ್ ಸದರ್ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಹಿರಿಯ ನಾಯಕ ಅನ್ನುವಂತಹ ಒಂದು ಬಲ ಕೂಡ ಅವರ ಬೆನ್ನಿಗಿದೆ. ಅದರ ಜೊತೆಗೆ ನಿಸಿತ್ ಪ್ರಾಮಾಣಿಕ್, ಕೇಂದ್ರದ ಮಾಜಿ ಸಚಿವರು, ಅವರ ಹೆಸರಿದೆ. ಅಗ್ನಿಮಿತ್ರ ಪೌಲ್, ಅವರು ಒಂದು ಯಂಗ್ ಫೇಸ್ ಅಂತ ಹೇಳ್ಬೋದು. ಅಸನ್ಸೋಲ್ ದಕ್ಷಿಣದಿಂದ ಅವರು ಕೂಡ ಗೆದ್ದಿದ್ದಾರೆ. ಮತ್ತು ನೀವು ನೆನಪಿರ್ಬೋದು, ಮಹಾಭಾರತ ನೀವೆಲ್ಲ ದೂರದರ್ಶನದಲ್ಲಿ ನೋಡಿರ್ತೀರಿ. ಅದರಲ್ಲಿ ದ್ರೌಪದಿಯ ಪಾತ್ರ ನಿರ್ವಹಿಸಿದಂತಹ ರೂಪಾ ಗಂಗೂಲಿ, ಮಾಜಿ ರಾಜ್ಯಸಭಾ MP ಅವರು, ಹಿಂದಿ ಚಲನಚಿತ್ರ, ಬಂಗಾಳಿ ಚಲನಚಿತ್ರಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಆದರೆ ಅವರ ಐಡೆಂಟಿಟಿ ಮಹಾಭಾರತದ ದ್ರೌಪದಿಯ ಪಾತ್ರ. ಒಂದು ವೇಳೆ ಮಹಿಳೆ ಒಬ್ಬರನ್ನು ಮುಖ್ಯಮಂತ್ರಿ ಮಾಡೋದು ಅಂತ BJP ಏನಾದರೂ ತೀರ್ಮಾನ ಮಾಡಿದ್ದೆ ಆದರೆ ರೂಪಾ ಗಂಗೂಲಿ ಖಂಡಿತವಾಗಿಯೂ ಅವರ ಹೆಸರು ಮುನ್ನಲ್ಲಿರುತ್ತೆ. ಹಾಗೆ ಸುಕಾಂತ್ ಮಜುಮ್ದಾರ್, ಹೀಗೆ ಸಾಕಷ್ಟು ಹೆಸರುಗಳಿವೆ. ಆದರೆ ನಾ ಆಗಲೇ ಹೇಳಿದ ಹಾಗೆ ಫ್ರಂಟ್ ರನ್ನರ್, ಇವತ್ತಿಗೂ ಮೊಟ್ಟ ಮೊದಲ ಹೆಸರು, ನೀವು ಯಾರ ಬಾಯಲ್ಲಿ ಕೇಳಿದ್ರು ಕೂಡ ಮೊದಲು ಬರೋ ಹೆಸರೇ ಸುವೇಂದು ಅಧಿಕಾರಿ. ನೋಡಿ, ಸುವೇಂದು ಅಧಿಕಾರಿಯವರ ಹಿನ್ನೆಲೆ ನೋಡಿ, ರಾಜಕೀಯದ ಹಿನ್ನೆಲೆ ಇದೆ ಅವರಿಗೆ. ಅವರ ಫ್ಯಾಮಿಲಿಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಅವ್ರ ತಂದೆ ಕೇಂದ್ರದಲ್ಲಿ ಸಚಿವರಾಗಿದ್ದರು, MP ಆಗಿದ್ದರು. ಅವ್ರ ಕುಟುಂಬದಲ್ಲಿ ಅವರ ಅಣ್ಣ ತಮ್ಮ ಎಲ್ಲ ರಾಜಕಾರಣದಲ್ಲಿ ಇರೋವಂಥವ್ರೆ. ಆದರೆ ಸುವೇಂದು ಅಧಿಕಾರಿಯವರಿಗೆ ಬಹಳ ದೊಡ್ಡ ಶಕ್ತಿ ತಂದು ಕೊಟ್ಟದ್ದು ಯಾವುದು ಗೊತ್ತಾ? ನಂದಿಗ್ರಾಮ ರೈತ ಚಳುವಳಿ. ನಾನು ಹೇಳ್ತೀನಿ ಅದ್ರ ಬಗ್ಗೆ ಏನು ಅಂತ. ಯಾಕಂದರೆ ಬಂಗಾಳದಲ್ಲಿ ಇವತ್ತು ಭೂಮಿ ಕಂಪಿಸಿದೆಯಲ್ಲ, ರಾಜಕೀಯ ಭೂಮಿ, ಅದು ಸುಮ್ಮನೆ ಆಗಿರೋದಲ್ಲ. ಅದರ ಹಿಂದೆ ಏನೆಲ್ಲ ಇದೆ, ಪರಿಶ್ರಮ ಎಷ್ಟಿದೆ, ಆ ಎಲ್ಲ ವಿವರಗಳನ್ನ ಕೊಡ್ತೀನಿ. ನೋಡಿ, ಈ ಹಿಂದೆ ಸುವೇಂದು ಅಧಿಕಾರಿಯವರು ಮಮತಾ ಬ್ಯಾನರ್ಜಿಯವರ ಬಲಗೈ ಬಂಟ ಇದ್ದ ಹಾಗಿದ್ದರು. ಇವತ್ತು ಅವರನ್ನೇ
2 ಬಾರಿ ಸೋಲಿಸಿದ್ರು. 21ರಲ್ಲೂ ಸೋಲಿಸಿದ್ರು, ಈಗ 26ರಲ್ಲೂ ಕೂಡ ಸೋಲಿಸಿದ್ರು. ಅದಕ್ಕೆ ಅವರಿಗೆ ಇರುವಂಥ ಪಟ್ಟ ಯಾವುದಪ್ಪ ಅಂದರೆ, ಈಗ ಗುರುವನ್ನೇ ಸೋಲಿಸಿದ ಶಿಷ್ಯ ಅಷ್ಟೇ ಅಲ್ಲ, ಗುರುವನ್ನೇ ಮೀರಿಸಿದ ಶಿಷ್ಯ ಅಂತ ಹೇಳಿ. ಭವಾನಿಪುರದಲ್ಲಿ ಅವರು ಮಮತಾ ಬ್ಯಾನರ್ಜಿ ಅವ್ರನ್ನ 15,105 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ನಂದಿಗ್ರಾಮದಲ್ಲಿ ಮತ್ತೆ ಗೆದ್ದಿದ್ದಾರೆ. ಸಹಜವಾಗಿ ಅವರಿಗೆ ಬಂಗಾಳದ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ನೋಡಿ, ಪಶ್ಚಿಮ ಬಂಗಾಳದ ಒಂದು ಪುಟ್ಟ ಗ್ರಾಮ ಕರ್ಕುಲಿ ಅಂತ, ಅಲ್ಲಿ ಅವರು ಜನಿಸಿದ್ದು. ಅವ್ರ ತಂದೆ ಶಿಶಿರ್ ಅಧಿಕಾರಿ ಅಂತ, ಅವ್ರನ್ನ ಮೇದಿನಿಪುರದ ಸಿಂಹ ಅಂತ ಕರಿತಾ ಇದ್ರು. ಸಹಜವಾಗಿ ರಾಜಕಾರಣದ ಹಿನ್ನೆಲೆ, ಮಣ್ಣಿನ ಮಗ ಅನ್ನುವಂಥ ಖ್ಯಾತಿ ಇಲ್ಲಿ ಹೇಗೆ ದೇವೇಗೌಡರಿಗಿದೆಯೋ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅವರಿಗಿದೆ. ಮತ್ತು ಇವರ ಎಜುಕೇಷನ್ ನೀವು ನೋಡೋದಾದರೆ, ಸುವೇಂದು ಅಧಿಕಾರಿ ಅವ್ರದ್ದು ಕಾಂತಿ ಹೈಸ್ಕೂಲ್, PK ಕಾಲೇಜ್, ರವೀಂದ್ರ ಭಾರತಿ ಯೂನಿವರ್ಸಿಟಿ, ಹೀಗೆ ಶಿಕ್ಷಣವನ್ನು ಮುಗಿಸಿದ ನಂತರ ಅವರು ವ್ಯಾಪಾರದಲ್ಲಿ ತೊಡ್ಕೋತಾರೆ, ಸಹಕಾರಿ ಸಂಘಗಳಲ್ಲಿ ತೊಡ್ಕೋತಾರೆ. ಮತ್ತು ರಾಜಕೀಯದ ರಕ್ತ ಅದೆಲ್ಲಿ ಬಿಟ್ಟು ಹೋಗುತ್ತೇಳಿ 2006-7 ದೊಡ್ಡ ಟರ್ನಿಂಗ್ ಪಾಯಿಂಟ್. ನಾಳೆನಲ್ಲ ನಂದಿಗ್ರಾಮ ಚಳವಳಿ. 1995ರಲ್ಲಿ ಕಾಂಗ್ರೆಸ್ನಿಂದ ಕೌನ್ಸಿಲರ್ ಆದವರು 98ರಲ್ಲಿ TMC ಸೇರ್ತಾರೆ. ಆ ನಂತರ ಅವರಿಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆದದ್ದು ನಾ ಹೇಳಿದಂಥ ನಂದಿಗ್ರಾಮ ಮಹಾಯುದ್ಧ. ಎಡಪಂಥೀಯ ಸರ್ಕಾರ ಭೂಮಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಕ್ಕೆ ಏನು ಕೈ ಹಾಕುತ್ತೆ, ಆಗ ಭೂಮಿ ಉಚ್ಛೇದ ಪ್ರತಿರೋಧ ಕಮಿಟಿ ಅಂತೇಳಿ ಒಂದು ಮಾಡ್ಕೋತಾರೆ. ಅದನ್ನು ಮುನ್ನಡೆಸಿದ್ದು ಇದೇ ಸುವೇಂದು ಅಧಿಕಾರಿ. ನೋಡಿ, ರೈತರ ರಕ್ತ ಹರಿದಂತಹ ಭೂಮಿಯಲ್ಲಿ ನಿಂತು ಹಗಲು ರಾತ್ರಿ ಹೋರಾಟವನ್ನು ಮಾಡ್ತಾರೆ. ರೈತ ನಾಯಕನಾಗಿ ಒಡಮೂಡಿ ಬರ್ತಾರೆ. ಭೂಮಿ ಜನರ ಹೃದಯಕ್ಕೆ ಸಂಬಂಧಪಟ್ಟದ್ದು. ನೋಡಿ, ಅದನ್ನು ರಕ್ಷಿಸೋರು ಯಾರೇ ಇರಲಿ, ಅವ್ರು ಜನರ ಮನಸ್ಸನ್ನು ಗೆಲ್ತಾರೆ. ಆ ನಂದಿಗ್ರಾಮದ ಚಳುವಳಿ ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ, TMC ಅಧಿಕಾರಕ್ಕೆ ಬಂದ್ಬಿಡುತ್ತೆ. ಸುವೇಂದು ಅಧಿಕಾರಿ ಜನರ ಭೂಮಿಯ ರಕ್ಷಕ ಅನ್ನುವಂಥ ಒಂದು ಇಮೇಜ್ನ ಪಡ್ಕೋತಾರೆ. ಅದೇ ಕಾರಣಕ್ಕಾಗಿ ಅವರಿಗೆ ಮಿನಿಸ್ಟರ್ ಮಾಡ್ತಾರೆ ಮಮತಾ ಬ್ಯಾನರ್ಜಿ. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗ್ತಾರೆ, ನೀರಾವರಿ ಸಚಿವರಾಗ್ತಾರೆ. ಆದರೆ ನೋಡಿ, ರಾಜಕಾರಣ ಅನ್ನೋದು ಇದ್ದ ಹಾಗಿರಲ್ಲ, ಅದು ನಿಂತ ನೀರಲ್ಲ. ಅಧಿಕಾರ ನದಿ ಹಾಗೆ ಹರಿತಾ ಇರುತ್ತೆ, ಒಂದು ಕಡೆ ನಿಲ್ಲಲ್ಲ. ಅದು ತಮ್ಮ ಸಂಬಂಧಿ ಅಭಿಷೇಕ್ ಬ್ಯಾನರ್ಜಿಗೆ ಅಧಿಕಾರದ ಕೇಂದ್ರಕ್ಕೆ ತರುವಂಥ ಪ್ರಯತ್ನ ಮಾಡ್ತಾರೆ. ಸಹಜವಾಗಿ ನೆಪೋಟಿಸಮ್ನ ಆರೋಪ ಕೇಳಿಬರುತ್ತೆ. ಇದು ಸುವೇಂದು ಅಧಿಕಾರಿ ಅವ್ರನ್ನು ಕೂಡ ಅಸಮಾಧಾನಕ್ಕೆ ಈಡು ಮಾಡುತ್ತೆ. 2020 ಭಾಳ ಇಂಪಾರ್ಟೆಂಟ್ ಇಸ್ವಿ, ಅದು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಅದೇ ವರ್ಷ ಸುವೇಂದು ಅಧಿಕಾರಿ BJPಯನ್ನು ಸೇರ್ತಾರೆ, TMCಯನ್ನು ತೋರಿದು. ಸೊ ಅಲ್ಲಿ ಅದು ಅವರ ಪೊಲಿಟಿಕಲ್ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬೋದು. TMCಯಲ್ಲೇ ಇದ್ದವರಾದ್ದರಿಂದ TMCಯ ವೀಕ್ನೆಸ್ ಎಲ್ಲ ಗೊತ್ತಿತ್ತಲ್ಲ, ಅದನ್ನೇ ಟಾರ್ಗೆಟ್ ಮಾಡ್ಕೋತಾರೆ ಅವ್ರು BJPಗೆ ಹೋದ ನಂತರ. ಹೀಗಾಗಿ 2021ರಲ್ಲಿ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಅವ್ರನ್ನ ಸಣ್ಣ ಅಂತರದಲ್ಲಿ ಸೋಲಿಸ್ತಾರೆ ಇದೇ ಸುವೇಂದು. ಅದೇ ಕಾರಣಕ್ಕಾಗಿ ಅವ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಲಾಗುತ್ತೆ. ಈಗ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಸುವೇಂದು ಅಧಿಕಾರಿ ಅದೇ ನಂದಿಗ್ರಾಮದಲ್ಲಿ ಪುನಃ ಗೆದ್ದಿದ್ದಾರೆ. ಪಾವಿತ್ರ ಕೌರ್ ವಿರುದ್ಧ 9,665 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇನ್ನು ಭವಾನಿಪುರದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಮಮತಾ ಬ್ಯಾನರ್ಜಿ ಅವ್ರನ್ನ 15,105 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಸೊ ಇದೇ ಸುವೇಂದು ಅಧಿಕಾರಿ 2 ಬಾರಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದಂಥ ಕೀರ್ತಿಯನ್ನು ಹೊಂದಿದ್ದಾರೆ. ಸುವೇಂದು ಅಧಿಕಾರಿ ಹೇಗಂದರೆ, ಇಲ್ಲಿ ಕರ್ನಾಟಕದಲ್ಲಿ DK ಶಿವಕುಮಾರ್ ಹೇಳ್ತಿರ್ತಾರಲ್ಲ, ನಾನು ಪಾಲಿಟಿಕ್ಸ್ನ ಫುಟ್ಬಾಲ್ ಅಂತ ಅಂದ್ಕೊಂಡಿಲ್ಲ, ಇಟ್ಸ್ ಎ ಚೆಸ್ ಗೇಮ್ ಅಂತ ಅಂದ್ಕೊಂಡಿದ್ದೀನಿ, ನಾನು ಚೆಸ್ ಆಡ್ದಂಗೆ ಆಡ್ತೀನಿ ಅಂತ. ಅವರು ಹಾಗೆ ಸುವೇಂದು ಅಧಿಕಾರಿ ಕೂಡ ಪಾಲಿಟಿಕ್ಸ್ನ ಚೆಸ್ ಆಡ್ದಂಗೆ ಆಡ್ತಾರೆ. ಅವರಿಗೆ ಗ್ರಾಸ್ ರೂಟ್ ಲೆವೆಲ್ನ ಕನೆಕ್ಷನ್ ಇದೆ. ಆ ಬೇರುಗಳನ್ನ ಬಳಸ್ಕೊಂಡು ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಬೇಕು ಆ ರೀತಿ ರೂಪಿಸ್ತಾರೆ. ಅವರ ಸ್ಟೇಟ್ಮೆಂಟ್ ಏನು ಗೊತ್ತಾ, ಭಾಳ ದೊಡ್ಡ ಘೋಷವಾಕ್ಯ ಏನಪ್ಪ ಅಂದರೆ, ಮೊದಲು ಭಾರತೀಯ ನಂತರ ಬಂಗಾಳಿ ಅಂತ. ಅಂದರೆ ರಾಷ್ಟ್ರೀಯತೆಯ ಭಾವನೆಯನ್ನು ಆ ರೀತಿ ಬಿತ್ತಾ ಬಂದರು. ಮತ್ತು ಅಕ್ರಮ ಸುಳ್ಳುಕೋರರ ವಿರುದ್ಧ ಹೋರಾಟ. ಇವರೇನಂದರು, ಬಾರ್ಡರ್ ನ್ಯಾಷನಲಿಸಮ್ ನಮ್ಮದು ಅಂದರು. ಭದ್ರತೆ, ಅಭಿವೃದ್ಧಿ, ಉದ್ಯೋಗ ಇವನ್ನೆಲ್ಲ ಫೋಕಸ್ ಮಾಡಿದ್ರು. TMCಯ ವೀಕ್ನೆಸ್ ಏನೇನಿತ್ತು ಅದನ್ನೆಲ್ಲ ಇವರು ಟ್ಯಾಕಲ್ ಮಾಡ್ತಾ ಹೋದರು. ಅದನ್ನಿಟ್ಕೊಂಡೆ TMCನ ಹೊಡಿತಾ ಹೋದರು. ಹಾಗಾದರೆ ಇಂತಹ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗ್ತಾರಾ? ಅವರ ಸಂಘಟನಾ ಕೌಶಲ್ಯ, ಅವರ ಅನುಭವ, ಅವರ ಜನಸಂಪರ್ಕ, ಅವರಿಗಿರುವಂಥ ಹಿನ್ನೆಲೆ, ಅವರ ದಿಗ್ವಿಜಯ ಇವೆಲ್ಲ ನೋಡಿದ್ರೆ ಆಗಲೇಬೇಕು ಅಂತ ಅನಿಸುತ್ತೆ. ಆದರೆ ರಾಜಕಾರಣ ಹಂಗಾಗೋದಿಲ್ವಲ್ಲ. ಆಗಲೂಬಹುದು, ಆಗದೇ ಇದ್ರೂ ಆಶ್ಚರ್ಯ ಪಡಬೇಡಿ. ಯಾಕಂದರೆ BJPಯಲ್ಲಿ ಸರ್ಪ್ರೈಸ್ಗಳನ್ನ ಕೊಡೋದ್ರಲ್ಲಿ ಅವ್ರದ್ದು ಎತ್ತಿದ ಕೈ. ಆದರೆ ಯುದ್ಧ ಯಾರು ಗೆಲ್ತಾನೋ ಅವನೇ ತಾನೇ ಸಿಂಹಾಸನವನ್ನು ಇರಬೇಕಾದ್ದು. ಹಾಗಾದರೆ ಸರಿ ಅಲ್ವಾ? ಅದು ನ್ಯಾಯಸಮ್ಮತ ಅನಿಸೋದಿಲ್ವ? ಅದೇ ಕಾರಣಕ್ಕಾಗಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಧ್ವನಿ ಎದ್ದಿದೆ. ಒಂದು ಹೊಸ ಅಧ್ಯಾಯ ಬಂಗಾಳದಲ್ಲಿ ಆರಂಭ ಆಗ್ತಾ ಇದೆ. ಹೋರಾಟದ ಮೂಲಕ ಒಡಮೂಡಿ ಬಂದಂತಹ ನಾಯಕ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಪರಿಭಾವಿಸ್ತೀರಾ, ಅಥವಾ ಬೇರೆ ಯಾರಿಗಾದರೂ ಅವಕಾಶ ಸಿಗಬೇಕು ಅಂತ ನೀವು ಅನ್ಕೋತೀರಾ? ಯಾಕಂದರೆ ಭಾಳಷ್ಟು ಹೆಸರುಗಳು ನಾನೇ ಹೇಳಿದೆ ನಿಮಗೆ. ಫಾರ್ ಎಕ್ಸಾಂಪಲ್, ದಿಲೀಪ್ ಘೋಷ್ ಹೆಸರು ಹೇಳಿದೆ, ಸಮೀಕ್ ಭಟ್ಟಾಚಾರ್ಯ ಹೆಸರು ಹೇಳಿದೆ, ರೂಪಾ ಗಂಗೂಲಿ ಹೆಸರು ಹೇಳಿದೆ, ನಿಶಿತ್ ಪ್ರಾಮಾಣಿಕ್ ಹೆಸರು ಹೇಳಿದೆ. ಇವರ ಪೈಕಿ ಯಾರಾದರೂ ಒಬ್ರು ಆಗಬೇಕಾ? ಯಾರು ಬಂಗಾಳದ ಮುಖ್ಯಮಂತ್ರಿ ಆಗಲಿಕ್ಕೆ ಯಾರು ಅರ್ಹರು ಅಂತ ನೀವು ಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.
ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.